ನೋಡಿ ವೀಕ್ಷಕರೇ, ನಿಮಗೇನಾದರೂ ವಶೀಕರಣ ಆಗಬೇಕಾ? ವಶೀಕರಣ ಆಗಬೇಕು ಅನ್ನೋಂಥವ್ರಿದ್ದರೆ ಈ ಒಂದು ಸರಳವಾದಂತಹ ಪರಿಹಾರ ಮಾರ್ಗವನ್ನು ಮಾಡೋದರಿಂದ ನೀವು ಇಷ್ಟಪಟ್ಟಂಥವ್ರನ್ನು ನಿಮ್ಮ ಬಳಿ ಸರಳವಾಗಿ ಒಂದು ವಶೀಕರಣವನ್ನು ಮಾಡಿಕೊಳ್ಬೋದು. ಹೇಗೆ ನಾವು ಇಷ್ಟಪಟ್ಟಂಥವ್ರನ್ನು ನಾವು ವಶ ಮಾಡಿಕೊಳ್ಬೋದು ಅನ್ನೋಂಥದ್ದಾದರೆ, ನೋಡಿ 3 ದೊಡ್ಡ ಪತ್ರೆಯನ್ನು ತೆಗೆದುಕೊಳ್ಳಿ, ಆಯಿತಾ? 3 ದೊಡ್ಡ ಪತ್ರೆಯ ಎಲೆಯನ್ನು ತೆಗೆದುಕೊಂಡು ಅದನ್ನು ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ನೀವು ಅದನ್ನು ಹಾಲಲ್ಲಿ ಅದನ್ನು ನೆನೆಸ್ಬಿಟ್ಟು ನೀವು ಅದನ್ನು ಮಲಗಿ, ಆಯಿತಾ? ರಾತ್ರಿ ಮಲಗಬೇಕಾದ್ರೆ ಅದನ್ನು ಹಾಲಲ್ಲಿ 3 ಎಲೆಗಳನ್ನು ಹಾಲಲ್ಲಿ ನೆನೆಸ್ಬಿಟ್ಟು ಮಲ್ಕೊಳ್ಳಿ ವೀಕ್ಷಕರೇ. ಬೆಳಗ್ಗೆ ಎದ್ದ ತಕ್ಷಣ ಆ 3 ದೊಡ್ಡ ಪತ್ರೆ ಎಲೆಯನ್ನು ತೆಗೆದುಕೊಳ್ಳಿ, ಆಯಿತಾ? ಆ 3 ದೊಡ್ಡ ಪತ್ರೆ ಎಲೆಯನ್ನು ತೆಗೆದುಕೊಂಡು ಒಂದರ ಮೇಲ್ಭಾಗದಲ್ಲಿ, ಆಯಿತಾ, ನಿಮ್ಮ ಹೆಸರು ಮತ್ತು ನೀವು ಇಷ್ಟಪಡೋಂಥವರ ಹೆಸರನ್ನು ಒಂದು ಎಲೆಯ ಮೇಲ್ಭಾಗದಲ್ಲಿ ಬರೀರಿ, ಆಯಿತಾ? ಇನ್ನೊಂದು ಎಲೆಯ ಮೇಲ್ಭಾಗದಲ್ಲಿ ಕ್ಲೀಮ್ ಅನ್ನೋಂತಹ ಒಂದು ಈ ಮಂತ್ರ ಬೀಜಾಕ್ಷರವನ್ನು ಬರೀರಿ, ಆಯಿತಾ? ಮತ್ತು ಒಂದು ದೊಡ್ಡ ಪತ್ರೆ ಎಲೆಯ ಮೇಲ್ಭಾಗದಲ್ಲಿ ಥಮ್ ಅನ್ನಂತಹ ಒಂದು ಬೀಜ ಮಂತ್ರಾಕ್ಷರವನ್ನು ಬರೀರಿ. ಇದು 3 ಇದನ್ನು ಬರೆದ ನಂತರ ವೀಕ್ಷಕರೇ, ಇದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಈ 3 ನೀವು ಒಂದು ತಟ್ಟೆನಲ್ಲಿ ಅಕ್ಷತೆ ಕಾಳು ಹಾಕಿಬಿಟ್ಟು ಅಕ್ಷತೆ ಕಾಳಲ್ಲಿ ಈ 3 ಎಲೆಯನ್ನು ಇಟ್ಬಿಟ್ಟು ಒಂದೇ ಶುದ್ಧ ಭಾವದಿಂದ ಶುದ್ಧ ಮನಸ್ಸಿನಿಂದ ನೀವು ಇಷ್ಟಪಟ್ಟಂಥವರನ್ನು ಮನಸ್ಸಿನಲ್ಲೇ ನೀವು ನೆನೆಸ್ಕೊಳ್ತಾ ನೀವು ಆರಾಧನೆಯನ್ನು ಮಾಡಿ, ನಿಮ್ಮ ಮನೆಯ ದೈವಗಳಿಗೆ ನೀವು ಆರಾಧನೆಯನ್ನು ಮಾಡಿ, ಆಯಿತಾ? ದೈವಾರಾಧನೆಯನ್ನು ನೀವು ಮಾಡಿದ ನಂತರ ಆ 3 ಎಲೆಗಳನ್ನು ನೀವು ಒಂದು ಅರಿಶಿಣದ ಬಟ್ಟೆನಲ್ಲಿ ಆ ಅಕ್ಷತೆ ಕಾಳು ಮತ್ತು ಏನು ದೊಡ್ಡಪತ್ರೆ ಎಲೆಗಳು ಇಟ್ಟಿರ್ತೀರಿ, ಹೆಸರು ಬರೆದಿರೋಂಥದ್ದು ಮತ್ತು ಮಂತ್ರಾಕ್ಷರ ಬರೆದಿರೋಂತಹ ಆ ದೊಡ್ಡಪತ್ರೆ ಎಲೆಗಳನ್ನು ತೆಗೆದುಕೊಂಡು ಒಂದು ಹಳದಿ ಬಟ್ಟೆನಲ್ಲಿ ನೀವು ಸಂಪೂರ್ಣವಾಗಿ ಒಂದು ಗಂಟನ್ನು ಕಟ್ಟಿ ನೀವು, ಆಯಿತಾ? ಆ ಗಂಟನ್ನು ಕಟ್ಬಿಟ್ಟು ವೀಕ್ಷಕರೇ, ನೀವು ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಈ ಬಿಳೆ ಎಕ್ಕದ ಗಿಡ ಅಂತ ಬರುತ್ತೆ, ಆಯಿತಾ? ಬಿಳೆ ಎಕ್ಕದ ಗಿಡ ಬರುತ್ತಲ್ಲ, ಆ ಬಿಳೆ ಎಕ್ಕದ ಗಿಡಕ್ಕೆ ನೀವು ಹೋಗ್ಬಿಟ್ಟು ಇದನ್ನು ಕಟ್ಬಿಟ್ಟು ನೀವು ಬನ್ನಿ. ಈ ಒಂದು ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅಂತೇಳಿದ್ರೆ ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ, ಆಯಿತಾ? ಈ ಕೆಲಸವನ್ನು ನೀವು ಕೆಟ್ಟದ್ದಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಕೆಟ್ಟದ್ದಕ್ಕೆ ಮಾಡೋದಕ್ಕೆ ಹೋದರೆ ಅದು ನಿಮಗೇ ಅದು ಕೆಟ್ಟದ್ದಾಗುವಂಥ ಸಂಭವಗಳಿರ್ತವೆ. ಒಳ್ಳೆಯ ಒಂದು ರೀತಿಯಿಂದ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಜಯ ಅನ್ನೋಂಥದ್ದು, ಯಶಸ್ಸು ಅನ್ನೋಂಥದ್ದು ನಿಮಗೆ ಸಿಗುತ್ತೆ ವೀಕ್ಷಕರೇ, ಆಯಿತಾ? ನಾನು ಹೇಳಿದ್ನಲ್ಲ, ಇದೇ ರೀತಿಯಾದಂಥ ಒಂದು ಸರಳವಾದಂತಹ ಒಂದು ಪರಿಹಾರವನ್ನು ಮಾಡಿ, ಆಯಿತಾ? ದೊಡ್ಡ ಪತ್ರೆಯ 3 ಎಲೆಗಳು ಅದನ್ನು ರಾತ್ರಿ ಹಾಲಿನಲ್ಲಿ ನೆನೆಸಿಡಬೇಕಾಗತ್ತೆ. ಅದಾದಮೇಲೆ ಬೆಳಗಿನ ಜಾವ ಎದ್ದ ತಕ್ಷಣ ಆ ದೊಡ್ಡ ಪತ್ರೆ ಮೇಲ್ಭಾಗದಲ್ಲಿ ಒಂದು ಎಲೆ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು, ಇನ್ನೊಂದರ ಮೇಲ್ಗಡೆ ಕ್ಲೀಮ್ ಮತ್ತು ಇನ್ನೊಂದರಲ್ಲಿ ಥಮ್ ಅನ್ನಂತಹ ಒಂದು ಬೀಜ ಮಂತ್ರಾಕ್ಷರವನ್ನು ಬರೆದು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಬಿಟ್ಟು ಅಕ್ಷತೆ ಕಾಳ ಮೇಲೆ ಇಟ್ಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಅದನ್ನು ತೆಗೆದುಕೊಂಡು ಒಂದು ಹಳದಿ ಬಟ್ಟೆನಲ್ಲಿ ಅದನ್ನು ಗಂಟು ಕಟ್ಟಿ ನೀವು ತೊಗೊಂಡೋಗಿ ಎಕ್ಕದ ಗಿಡ ಕಟ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ 100ಕ್ಕೆ 100 ನೀವು ಜಯಶಾಲಿರಾಗ್ತೀರಿ ನೀವು, ಆಯಿತಾ? ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.